ಎಸ್ಟಿ ಮಾಡೋದು ಕೇಂದ್ರ ಸರ್ಕಾರ, ಎಸ್ಸಿ ಎಸ್ಟಿ ಮಾಡೋದು ಕೇಂದ್ರ ಸರ್ಕಾರ. ನಾವು ಶಿಫಾರಸ್ ಮಾಡಿ ಕೇಂದ್ರ ಸರ್ಕಾರ ಕಳಿಸಿದ್ದೀವಿ. ನಮ್ಮ ಕೆಲಸ ಶಿಫಾರಸ್ ಮಾಡೋದಷ್ಟೇನೆ. ಶಿಫಾರಸ್ ಮಾಡಿ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ನಾನು ಹಿಂದೆ ಬೀದರ್, ಕಲಬುರಗಿ, ಯಾದಗಿರ್ 3 ಜಿಲ್ಲೆಗಳನ್ನು ಕಳಿಸಿದ್ದೆ. ಆಮೇಲೆ ಮತ್ತೆ ನಿರಂಜನಾನಂದಪುರಿ ಸ್ವಾಮೀಜಿಯವರು ಪಾದಯಾತ್ರೆ ಮಾಡಿದ್ರು. ಪಾದಯಾತ್ರೆ ಮಾಡಿದ ಮೇಲೆ ಇಡೀ ಕುರುಬರನ್ನೆಲ್ಲ ಎಷ್ಟಿಗೆ ಸೇರಿಸಬೇಕು ಅಂತ ಮಾಡಿದ್ರು. ಅದನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಅವರು ವಾಪಸ್ ಕಳಿಸಿದ್ರು. ಅದು ಕ್ಲಾರಿಫಿಕೇಶನ್ ಕೇಳಿತ್ತು. ಮತ್ತೆ ನಾನು ಕಳಿಸಿದ್ದೇನೆ, ಆ ಕ್ಲಾರಿಫಿಕೇಶನ್ ಸಹಿತವಾಗಿ ಕಳಿಸಿದ್ದೇನೆ ಅಂತಕ್ಕಂಥದ್ದು ಮಾತುಗಳನ್ನು ಗೊತ್ತಾಯ್ತೇನ್ರಿ? ಗೊತ್ತಾಯ್ತಾ? ಗೊತ್ತಾಯ್ತಾ? ನಾವು ಮಾಡಾಗಿದ್ರೆ ಮಾಡಿ ಬೀಸಾಕ್ಬಿಡ್ತಿದ್ದೆ ಆತಗೆ. ಶಿಫಾರಸ್ ಮಾಡಿದ್ದೀನಿ. ಸೊ ಏಯ್ ಕೂತ್ಗಳೇಪ್ಪ, ಕೂತ್ಕೊಳ್ತಾವ. ನಾನು ಒಂದ್ಸಾರಿ ಕಳಿಸಿದ್ದೆ, 2ನೇ ಸಾರಿನೂ ಕಳಿಸ್ಕೊಡ್ತೀನಿ. ಏನಮ್ಮ ಇದು? ಒಂದು ಮೆಡಿಕಲ್ ಕಾಲೇಜ ಜಿಲ್ಲೆಗೆ ಕೊಡ್ತೀನಿ. ಮೆಡಿಕಲ್ ಕಾಲೇಜ ಜಾತಿ ಗಣತಿ ಯಾವಾಗ ಬಿಡುಗಡೆ ಮಾಡಿಸ್ತೀನಿ ಅಂತ ಕೇಳ್ತಾ ಇದ್ದಾರೆ. ಏನಂತ ಹೇಳ್ತಾರೆ? ನೋಡಪ್ಪ, ಏಯ್ ಕೂತ್ಕೊಳ್ರಿ, ಕೂತ್ಕೊಳ್ಳಿ. ಎಸ್ಟಿ ಮಾಡೋದು ಕೇಂದ್ರ ಸರ್ಕಾರ, ಎಸ್ಸಿ ಎಸ್ಟಿ ಮಾಡೋದು ಕೇಂದ್ರ ಸರ್ಕಾರ. ನಾವು ಶಿಫಾರಸ್ ಮಾಡಿ ಕೇಂದ್ರ ಸರ್ಕಾರ ಕಳಿಸಿದ್ದೀವಿ. ನಮ್ಮ ಕೆಲಸ ಶಿಫಾರಸ್ ಮಾಡೋದಷ್ಟೇನೆ. ಶಿಫಾರಸ್ ಮಾಡಿ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ನಾನು ಹಿಂದೆ ಬೀದರ್, ಕಲಬುರಗಿ, ಯಾದಗಿರ್ 3 ಜಿಲ್ಲೆಗಳನ್ನು ಕಳಿಸಿದ್ದೆ. ಆಮೇಲೆ ಮತ್ತೆ ನಿರಂಜನಾನಂದಪುರಿ ಸ್ವಾಮೀಜಿಯವರು ಪಾದಯಾತ್ರೆ ಮಾಡಿದ್ರು. ಪಾದಯಾತ್ರೆ ಮಾಡಿದ ಮೇಲೆ ಇಡೀ ಕುರುಬರನ್ನೆಲ್ಲ ಎಷ್ಟಿಗೆ ಸೇರಿಸಬೇಕು ಅಂತ ಮಾಡಿದ್ರು. ಅದನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಅವರು ವಾಪಸ್ ಕಳಿಸಿದ್ರು. ಅದು ಕ್ಲಾರಿಫಿಕೇಶನ್ ಕೇಳಿತ್ತು. ಮತ್ತೆ ನಾನು ಕಳಿಸಿದ್ದೇನೆ, ಆ ಕ್ಲಾರಿಫಿಕೇಶನ್ ಸಹಿತವಾಗಿ ಕಳಿಸಿದ್ದೇನೆ ಅಂತಕ್ಕಂಥದ್ದು ಮಾತುಗಳನ್ನು ಗೊತ್ತಾಯ್ತೇನ್ರಿ? ಗೊತ್ತಾಯ್ತಾ? ಗೊತ್ತಾಯ್ತಾ? ನಾವು ಮಾಡಾಗಿದ್ರೆ ಮಾಡಿ ಬೀಸಾಕ್ಬಿಡ್ತಿದ್ದೆ ಆತಗೆ. ಶಿಫಾರಸ್ ಮಾಡಿದ್ದೀನಿ. ಸೊ ಏಯ್ ಕೂತ್ಗಳೇಪ್ಪ, ಕೂತ್ಕೊಳ್ತಾವ. ನಾನು ಒಂದ್ಸಾರಿ ಕಳಿಸಿದ್ದೆ, 2ನೇ ಸಾರಿನೂ ಕಳಿಸ್ಕೊಡ್ತೀನಿ. ಏನಮ್ಮ ಇದು? ಒಂದು ಮೆಡಿಕಲ್ ಕಾಲೇಜ ಜಿಲ್ಲೆಗೆ ಕೊಡ್ತೀನಿ. ಮೆಡಿಕಲ್ ಕಾಲೇಜ ಜಾತಿ ಗಣತಿ ಯಾವಾಗ ಬಿಡುಗಡೆ ಮಾಡಿಸ್ತೀನಿ